ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ ಹೊಸದಾಗಿ ಒಂದು ಶುರುವಾಗಿದೆ. ಏನಂದರೆ, ತುಮಕೂರಿನಿಂದ ಜನತಾದಳ, ಜನರೊಂದಿಗೆ ಜನತಾದಳ ಅನ್ನುವಂಥ ಒಂದು ಯಾತ್ರೆಯನ್ನು ಆರಂಭಿಸಿದೆ. ಅದರ ನೇತೃತ್ವವನ್ನು HD ಕುಮಾರಸ್ವಾಮಿಯವರ ಮಗ, ಕೇಂದ್ರ ಮಂತ್ರಿ, JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ವಹಿಸ್ಕೊಂಡು ಹೋಗ್ತಿದ್ದಾರೆ. ಸೊ ಒಂದು ರೀತಿಯಲ್ಲಿ ನೆಕ್ಸ್ಟ್ ನಿಖಿಲನ್ನು ಕರ್ನಾಟಕದ JDS ರಾಜ್ಯಾಧ್ಯಕ್ಷ ಮಾಡೋದಕ್ಕೆ ತಯಾರಿ ನಡೀತಾ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಬಟ್ ಅವರು ಒಪ್ಕೊಳ್ತಾ ಇಲ್ಲ ಅದನ್ನು. ಆ ರೀತಿ ಏನೂ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ನಾನು ಯುವ ಘಟಕದ ಅಧ್ಯಕ್ಷ ಅಷ್ಟೇ, ಇದರ ನೇತೃತ್ವ ವಹಿಸ್ಕೊಳ್ತೀನಿ, ಈ ಯಾತ್ರೆಯ ನೇತೃತ್ವ ವಹಿಸ್ಕೊಳ್ತಿದ್ದೀನಿ ಅಂತ. ಆ ಒಂದು ಸಮಾವೇಶ, ಆ ಒಂದು ಆರಂಭದ ಸಮಾವೇಶ ಇತ್ತಲ್ಲ, ಪ್ರಾರಂಭ ಮಾಡೋದಕ್ಕೆ, ಆ ಯಾತ್ರೆಯ ಪ್ರಾರಂಭಕ್ಕೆ ಉದ್ಘಾಟನಾ ಸಮಾವೇಶ, ಅದರಲ್ಲಿ ದೇವೇಗೌಡರು ಮಾತಾಡಿದ್ರು, HD ಕುಮಾರಸ್ವಾಮಿನೂ ಮಾತಾಡಿದ್ರು. HD ಕುಮಾರಸ್ವಾಮಿ ಮಾತಲ್ಲಿ ಒಂದು ವಿಚಾರವನ್ನು ಹೇಳಿದ್ರು ಕಾರ್ಯಕರ್ತರಿಗೆ. ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ, ನಿಮಗೆ ಸೀಟು ತರುವಂತಹದ್ದು ನನ್ನ ಜವಾಬ್ದಾರಿ. BJP ಜೊತೆನೇ ಮೈತ್ರಿ ಇರುತ್ತೆ, BJPಯಿಂದ ಸೀಟುಗಳನ್ನು ನಾನು ತಗೊಂಡು ಬರ್ತೀನಿ. ಲೋಕಲ್ BJP ಲೀಡರ್ಸ್ ಹೇಳೋದನ್ನು ನೀವು ಕಿವಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೀಟ್ ಶೇರಿಂಗ್ ಏನಿದ್ರು ಸಹ ಅಲ್ಲಿ ನಡೆಯುತ್ತೆ, ಡೆಲ್ಲಿಯಲ್ಲಿ ನಡೆಯುತ್ತೆ. ಹೈಕಮಾಂಡ್ ಜೊತೆ ನಾನು ಚರ್ಚೆ ಮಾಡಿ JDSಗೆ ಎಷ್ಟು ಸೀಟ್ ಬೇಕೋ ಅಷ್ಟು ತೊಗೊಂಡು ಬರ್ತೀನಿ. ನೀವು ಕೆಲಸ ಮಾಡಿ ಕ್ಷೇತ್ರವನ್ನು ಹಿಡಿತದಲ್ಲಿಟ್ಕೊಳ್ಳಿ, ಸೀಟು ತರೋ ಜವಾಬ್ದಾರಿ ನನಗೆ ಬಿಡಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದ್ರು. ಹಾಗಾದರೆ ಆ ಹಿನ್ನೆಲೆಯಲ್ಲಿ 2028 ಚುನಾವಣೆ, ವಿಧಾನಸಭಾ ಚುನಾವಣೆ ಕರ್ನಾಟಕದ್ದೇನಿದೆ, ಆ ಚುನಾವಣೆಯಲ್ಲಿ JDS BJP ಮೈತ್ರಿ ಇರುತ್ತಾ? ನನ್ನನ್ನು ಕೇಳಿದ್ರೆ 100ಕ್ಕೆ 100% ಇರೋದಕ್ಕೆ ಸಾಧ್ಯನೇ ಇಲ್ಲ. 2028ಗೆ ಮೈತ್ರಿನೂ ಮುರಿದು ಬೀಳುತ್ತೆ, BJP JDS ಎರಡೂ ಸಹ ದೊಡ್ಡ ಶತ್ರುಗಳಾಗ್ತಾರೆ. ಯಾಕೆ ಅಂತ ವಿವರಿಸಿ ಹೇಳ್ತೀನಿ. ಕರ್ನಾಟಕದಲ್ಲಿ JDS ಸಮಬಲವನ್ನು ಹೊಂದಿದೆ. ಅಟ್ಲೀಸ್ಟ್ ಅರ್ಧ ಕರ್ನಾಟಕದಲ್ಲಿ, ದಕ್ಷಿಣದ ಭಾಗದಲ್ಲಿ, ಮೈಸೂರು ಪ್ರಾಂತ್ಯದಲ್ಲಿ JDS BJPಗಿಂತ ಪ್ರಬಲವಾಗಿರುವಂತಹ ಪಕ್ಷ. BJP ಏನಿದ್ರು ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಆ ಕಡೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಹೀಗಿರಬೇಕಾದ್ರೆ ಸೀಟ್ ಶೇರಿಂಗ್ ಹೇಗೆ ಸಾಧ್ಯ? BJP ಎಷ್ಟು ಸೀಟು ಬಿಟ್ಟು ಕೊಡಬಹುದು? 50 ಸೀಟು ಬಿಟ್ಟುಕೊಡ್ತೀನಿ ಅನ್ಬೋದು ಮ್ಯಾಕ್ಸಿಮಮ್. ಯಾಕಂದರೆ 224ರಲ್ಲಿ ತಾನು ಬಹುಮತ ಪಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಸೀಟುಗಳಲ್ಲಿ ಅದು ಸ್ಪರ್ಧೆ ಮಾಡೋದಕ್ಕೆ ಇಚ್ಛೆ ಪಡುತ್ತೆ. 170, 175 ಸೀಟು ತನಗೆ ಬೇಕೇ ಬೇಕು ಅಂತ BJP ಬಯಸುತ್ತೆ. 50 ಸೀಟು ಬೇಕಾದರೆ JDSಗೆ ಬಿಟ್ಟುಕೊಡ್ಬೋದು. 50 ಸೀಟಿಗೆ ಕುಮಾರಸ್ವಾಮಿ ಒಪ್ತಾರಾ? ಸಾಧ್ಯ ಇಲ್ಲ. ಯಾಕೆಂದರೆ JDS ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋಷ್ಟು ಸೀಟುಗಳನ್ನು ಗೆಲ್ತೀವಿ ಅನ್ನೋದು ಅವರು ನಿನ್ನೆನೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಅಷ್ಟು ಸೀಟು ಗೆಲ್ಲಬೇಕು ಅಂದರೆ ಇವರು ಕನಿಷ್ಠ 150 ಸೀಟಲ್ಲಿ ಸ್ಪರ್ಧೆ ಮಾಡಬೇಕಲ್ವ. 112, 113 ಇಲ್ಲಿ ಮ್ಯಾಜಿಕ್ ನಂಬರ್. 113 ಸೀಟ್ ಗೆಲ್ಲಬೇಕು ಅಂದರೆ ಕನಿಷ್ಠ 150ರಲ್ಲಾದರೂ ಸ್ಪರ್ಧೆ ಮಾಡಬೇಕಲ್ಲ JDS. ಇಲ್ಲ BJPಗಿಂತ ಸಮಬಲವಾದರೂ ಮಾಡ್ಕೋಬೇಕಲ್ಲ. 112 ಆದರೂ 112 ಸೀಟುಗಳನ್ನು ಕೊಡೋದಕ್ಕೆ BJP ಸಿದ್ಧ ಇರುತ್ತಾ? BJP ನಾಯಕರು ಸಿದ್ಧ ಇರ್ತಾರೆ. 112 ಸೀಟುಗಳನ್ನು JDSಗೆ ಕೊಟ್ಬಿಟ್ರೆ BJPಗೆ ಉಳಿಯೋದೇನು? 112ರಲ್ಲಿ ಯಾರಿಗೆ ಟಿಕೆಟ್ ತಪ್ಪಿಸ್ತೀರಿ, ಯಾರಿಗೆ ಟಿಕೆಟ್ ಕೊಡ್ತೀರಿ? ಇಡೀ ಕರ್ನಾಟಕದಲ್ಲಿ ಅರ್ಧ ಕರ್ನಾಟಕವನ್ನು ಕಂಟ್ರೋಲ್ ತಪ್ಪಿಬಿಡುತ್ತೆ BJP. ಮತ್ತು JDSನ್ನು ನಂಬಿಕೊಂಡು ಮೈತ್ರಿ ಆದ ನಂತರ ಸರ್ಕಾರ ಬಂದ ಮೇಲೆ ಎಷ್ಟು ದಿನ ಇರುತ್ತೆ ಅನ್ನುವಂಥ ಭಯ ಇದ್ದೇ ಇರುತ್ತೆ. ಆ ನಂತರ JDS ಜೊತೆಯಲ್ಲಿ ಕಿರಿಕಾದರೆ, JDS ಜೊತೆ ಬಿರುಕು ಬಂದರೆ ಕರ್ನಾಟಕದಲ್ಲಿ ಅರ್ಧ ಭಾಗದಲ್ಲಿ BJP ಎಫೆಕ್ಟ್ ಆಗಿರುತ್ತೆ, JDSಗೆ ದೊಡ್ಡ ನಷ್ಟ ಆಗಿರಲ್ಲ. ಹಾಗಾಗಿ JDS 50ಕ್ಕಿಂತ ಹೆಚ್ಚು ಸೀಟ್ ಕೊಡೋದಕ್ಕೆ ಸಿದ್ಧನೇ ಇರಲ್ಲ. ಆದರೆ 50 ಸೀಟ್ ಪಡ್ಕೊಳ್ಳೋದಕ್ಕೆ ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು 100% ಒಪ್ಪಲ್ಲ. ಕನಿಷ್ಠ 100 ಸೀಟ್ ಕೊಡಿ ಅಂತ ಕೇಳ್ತಾರೆ. 100 ಅವ್ರಿಗೆ ಕೊಟ್ಟು 120 ಅವ್ರು ತಗೊಂಡ್ರೆ BJPಗೆ ಯಾವ ಲಾಭನೂ ಇಲ್ಲ. ಆ ಲೆಕ್ಕಾಚಾರದಲ್ಲೇ ಹೇಳ್ತಿರುವಂಥದ್ದು, ಯಾವುದೇ ಕಾರಣಕ್ಕೂ ಮೈತ್ರಿ 2022ಕ್ಕೆ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರಿಗೂ ಹೆಚ್ಚು ಸೀಟುಗಳು ಬೇಕು. ಹೆಚ್ಚಂದರೆ ಕೆಲವು ಸೀಟು ಮೈತ್ರಿ ಮಾಡ್ಕೊಳ್ಳೋಣ, ಕೆಲವು ಫ್ರೆಂಡ್ಲಿ ಫೈಟ್ ಇರಲಿ, ಕೆಲವು ಸೀರಿಯಸ್ ಫೈಟ್ ಇರಲಿ. ಆ ರೀತಿ ಬೇಕಾದ್ರೆ ಮಾಡ್ಕೊಳ್ತಾರೇನೋ ಹೊರತು ಕಾಂಗ್ರೆಸ್ ವಿರುದ್ಧ ಒಂದು ಪಡೆಯನ್ನು ಕಟ್ಕೊಳ್ಳೋದಕ್ಕೆ
ಕಂಪ್ಲೀಟಾಗಿ ಮೈತ್ರಿ ಮಾಡಿಕೊಂಡು ನೀವಿಷ್ಟು ಸೀಟು ನಾನಿಷ್ಟು ಸೀಟು ಅಂತ ಡಿವೈಡ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದು ಮೈತ್ರಿ 2028ಕ್ಕೆ ಮುಗಿದೋಗುತ್ತೆ, ಉರುಳು ಬಿದ್ದೋಗುತ್ತೆ, ಬಿರುಕು ಬಿಡುತ್ತೆ. ಅದರ ಜೊತೆಗೆ JDS ಮತ್ತು BJP ದೊಡ್ಡ ಶತ್ರುಗಳಾಗ್ತಾರೆ. JDSಲ್ಲಿ ಒಂದು ಗುಣ ಇದೆ, ಅದಕ್ಕೆ ಬೇಕಾದದ್ದನ್ನು ಕೊಡೋವರೆಗೆ ಮಾತ್ರ ಅದು ಜೊತೆಯಲ್ಲಿರುತ್ತೆ, ಚೆನ್ನಾಗಿ ಮಾತಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಯಾವಾಗ ಅದರ ಬೇಡಿಕೆಗಳಿಗೆ ಅದಕ್ಕೇನು ಬೇಕೋ ಅದು ಸಿಗಲ್ವೋ ಅದು ತಿರುಗಿ ಬೀಳುತ್ತೆ, ಶತ್ರು ಆಗಿಬಿಡುತ್ತೆ, ಅಟ್ಯಾಕ್ ಮಾಡ್ತಿದ್ದೆ. ಕುಮಾರಸ್ವಾಮಿ ನೇರವಾಗಿ ಅಟ್ಯಾಕ್ ಮಾಡಿಬಿಡ್ತಾರೆ. ಕಳೆದ ಬಾರಿ ಹೇಗೆ ಪೇಶ್ವೆ ಬ್ರಾಹ್ಮಣರನ್ನು BJP CM ಮಾಡೋಕ್ಕೆ ಹೊರಟಿದೆ ಅಂತ ಪ್ರಹ್ಲಾದ್ ಜೋಶಿನ ಮುಂದೆ ಇಟ್ಕೊಂಡು ಗಲಾಟೆ ಶುರು ಮಾಡಿ BJP ವಿರುದ್ಧ ದೊಡ್ಡ ಆಂದೋಲನದ ರೀತಿಯಲ್ಲಿ ಇದು ಪ್ರಚಾರನ ಶುರು ಮಾಡಿದರು. ಅದೇ ರೀತಿ BJPಯಿಂದ ಹೊರಗೆ ಬಂದುಬಿಟ್ರೆ ಮೈತ್ರಿಯಿಂದ BJPನ ಎಕ್ಕಮಕ್ಕ ಬೈಯೋಕ್ಕೆ ಶುರು ಮಾಡಿಬಿಡ್ತಾರೆ. ಎಕ್ಕಮಕ್ಕ ಬೈತಾರೆ. ಅದಕ್ಕೆ ಎರಡು ಕಾರಣ ಇರುತ್ತೆ. ಒಂದು, ತಾನು ಮೈತ್ರಿಯಿಂದ ಹೊರಗೆ ಬಂದಿದ್ದೀನಿ ಅನ್ನೋದು, ತಾನು ಕೇಳಿದ್ದನ್ನು ಕೊಡಲಿಲ್ಲ ಅನ್ನುವಂತಹ ಸಿಟ್ಟು. ಇನ್ನೊಂದು, ಮುಸ್ಲಿಂ ಮತದಾರರಲ್ಲಿ ಮತ್ತೆ ನಂಬಿಕೆಯನ್ನು ಉಂಟು ಮಾಡಬೇಕಲ್ಲ JDS ಪರವಾಗಿ. ಅದಕ್ಕೆ BJPಯನ್ನು ಕಾಂಗ್ರೆಸ್ಗಿಂತ ಪ್ರಖರವಾಗಿ ಅಟ್ಯಾಕ್ ಮಾಡಿಬಿಡ್ತಾರೆ. ಕಾಂಗ್ರೆಸ್ಗಿಂತ ಪ್ರಖರವಾಗಿ ನನ್ನನ್ನು ನಂಬಿಸಿದ್ರು BJP, ಮುಸ್ಲಿಮರಿಗೆ ಯಾವ ತೊಂದರೆಯನ್ನು ಕೊಡಲ್ಲ ಅಂತ ಹೇಳಿದರು. ಆದರೆ ನನಗೆ ಗೊತ್ತಿಲ್ಲದೇನೆ ಸಾಕಷ್ಟು ವಿಚಾರಗಳನ್ನು ಮಾಡಿದ್ದಾರೆ, ನಮ್ಮನ್ನು ನಂಬಿಸಿ ಕತ್ತುಕೊಯ್ದಾರೆ, ನನಗೆ ಬಹಳ ಅವಮಾನಗಳನ್ನು ಮಾಡಿದರೆ ತಡ್ಕೊಂಡಿದ್ದೆ ನಾನು ಅಂತೆಲ್ಲ ಕುಮಾರಸ್ವಾಮಿ ಡೈಲಾಗ್ ಹೊಡೆದ್ಬಿಡ್ತಾರೆ. ನಾನು ಅವಮಾನಗಳನ್ನು ತಡ್ಕೊಂಡಿದ್ದೆ, ನನ್ನ ಪಕ್ಷವನ್ನು ಉಳಿಸೋದಕ್ಕೆ ಅವಮಾನಗಳನ್ನು ತಡ್ಕೊಂಡಿದ್ದೆ, ರಾಜ್ಯದಲ್ಲಿ ಪಕ್ಷ ಸಂಘಟನೆಗೋಸ್ಕರ ಅವಮಾನಗಳನ್ನು ತಡ್ಕೊಂಡಿದ್ದೆ, ಕಾಂಗ್ರೆಸ್ ವಿರುದ್ಧ ಗಟ್ಟಿಯಾಗಿ ನಿಲ್ಲೋದಕ್ಕೆ ಅವಮಾನ ತಡ್ಕೊಂಡಿದ್ದೆ ಅಂತ ಸ್ಟೇಜ್ ಮೇಲೆ ಗಳಗಳಗಳ ಅಂತ ಹತ್ತು ಬಿಡ್ತಾರೆ. ಅಷ್ಟು ಅವಮಾನ ತಡ್ಕೊಂಡಿದ್ರು ಸಹ ನಮಗೆ ದ್ರೋಹ ಬಗೆದಿದೆ BJP, ಅದನ್ನು ನಾವು ಬಿಡಲ್ಲ. BJPನ ನಮ್ಮ ನಂಬರ್ 1 ಶತ್ರು, ಕಾಂಗ್ರೆಸ್ ನೆಕ್ಸ್ಟು, BJP ಸೋಲೆ ನಮ್ಮ ಗುರಿ ಅಂತ ಕುಮಾರಸ್ವಾಮಿ ಶುರು ಹಚ್ಕೊಂಡ್ಬಿಡ್ತಾರೆ. ಅದಂತೂ ಗ್ಯಾರಂಟಿ. ಸೊ ಇದೆರಡು 2028ಕ್ಕೆ ನಡೆಯುತ್ತೆ. ಒಂದು, BJP JDS ಮೈತ್ರಿ ಮುರಿದು ಬೀಳುತ್ತೆ. ಇನ್ನೊಂದು ಕಡೆ JDS BJPಯ ದೊಡ್ಡ ಶತ್ರುವಾಗಿ ಹೊರಹೊಮ್ಮುತ್ತೆ. BJPಯನ್ನು ಕಾಂಗ್ರೆಸ್ಗಿಂತ ಪ್ರಖರವಾಗಿ ಅಟ್ಯಾಕ್ ಮಾಡುತ್ತೆ. ಕಾರಣಗಳನ್ನು ಹೇಳಿದ್ದೀನಿ. ಇದು ನನ್ನ ವಿಶ್ಲೇಷಣೆ, ನಾನು ಅನುಮಾನಿಸಿರುವಂಥದ್ದು. ನೋಡೋಣ, ರಾಜಕೀಯದಲ್ಲಿ ಏನು ಹೇಳಕ್ಕೆ ಬರಲ್ಲ, ಬಟ್ ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್. ಮುಂದೇನಾಗುತ್ತೋ ನೋಡೋಣ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.